ಎಸ್ವಿಎಂ ಪ್ರೌಢಶಾಲೆ ಉತ್ತಮ ಫಲಿತಾಂಶ. ಮುದಗಲ್ 2024ರಿಂದ 25ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಎಂದು ಎಸ್ವಿಎಂ ಪ್ರೌಢಶಾಲೆಯ ಮುಖ್ಯಸ್ಥರಾದ ಸಂಗಮೇಶ ಸರಗಣಾಚಾರಿ ಮಂಗಳವಾರ ತಿಳಿಸಿದರು. ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಶಾಲಾ ವಿದ್ಯಾರ್ಥಿ ಚೇತನ ತಂದೆ ವೀರಪ್ಪ 625 ಅಂಕಕ್ಕೆ 598 ಗಳಿಸಿ ಅಂಕ ಪಡೆದು ಸಾಧನೆಗೈದಿದ್ದಾನೆ. ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಮುಂದಿನ ವ್ಯಾಸಂಗಕ್ಕಾಗಿ ದತ್ತು ಪಡೆಯಲಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಾಧನೆ ಮೆಚ್ಚುಗೆಗೆ ಪಾತ್ರರಾದವರಿಗೆ ಸಂಸ್ಥೆಯ ಮುಖ್ಯ ಗುರುಗಳು ಸೇರಿದಂತೆ ಶಾಲಾ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಮುದಗಲ್ಲ ನ್ಯೂಸ್ ಕನ್ನಡ. ಎಲ್ಲ ನನ್ನ ಪತ್ರಿಕಾ ಸಹೋದರರಿಗೆ ಮಧ್ಯಾಹ್ನ ಶುಭಾಶಯ ತಿಳಿಸುತ್ತಾ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶವು ಈಗಾಗಲೇ ಪ್ರಕಟಗೊಂಡಿದ್ದು, ನಮ್ಮ ಎಸ್ವಿಎಂ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಚೇತನ ತಂದೆ ವೀರಪ್ಪ 598 ಅಂಕಗಳನ್ನು ಪಡೆಯುವ ಮುಖಾಂತರ ಸುಮಾರು 625 ಅಂಕಗಳನ್ನು ಪಡೆಯುವ ಮುಖಾಂತರ 86 ಫಲಿತಾಂಶವನ್ನು ಮಾಡಿ ನಮ್ಮ ಮುದಗಲ್ ವಲಯಕ್ಕೆ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ತಕ್ಕಂಥ ಹೆಮ್ಮೆ ನಮ್ಮ ಶಾಲೆಯಾಗಿರ್ತಕ್ಕಂಥದ್ದು. ಈ ಒಂದು ನಮ್ಮ ಶಾಲೆಯು ಸುಮಾರು 2013-14ನೇ ಸಾಲಿನಿಂದ ನಮ್ಮ ಆಡಳಿತಕ್ಕೆ ತೆಗೆದುಕೊಂಡು ಅದೇ ವರ್ಷದಲ್ಲಿನೇ ಮುದಗಲ್ ವಲಯಕ್ಕೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳಲ್ಲಿಯೇ ಅತ್ಯುತ್ತಮ ಅಂಕಗಳನ್ನು ಗಳಿಸಿರುವ ಮುಖಾಂತರ ಮುದಗಲ್ ವಲಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವ ಮುಖಾಂತರ ಸುಮಾರು ಸತತವಾಗಿ 12 ವರ್ಷ ಮುದಗಲ್ ವಲಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸತಕ್ಕಂಥ ಹೆಮ್ಮೆ ನಮ್ಮ ಶಾಲೆಯಾಗಿದೆ. ಅದೇ ರೀತಿಯಾಗಿ ಕ್ರೀಡಾಕೂಟವನ್ನು ಇಟ್ಕೊಂಡು ನಮ್ಮ ಶಾಲೆಯು ಮೈದಾನದ ಕೊರತೆ ಇದ್ದು ಸಹಿತ ಬಾಲಕರ ಪ್ರೌಢಶಾಲೆ, ಬಾಲಕಿಯರ ಪ್ರೌಢಶಾಲೆ ಮತ್ತು ಕೇಂದ್ರ ಶಾಲೆಯ ಮೈದಾನವನ್ನ ಬಳಸಿಕೊಂಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾಗಿ ಆಟವನ್ನ ಕಲಿತು 2 ಬಾರಿ ರಾಜ್ಯ ಮಟ್ಟದಲ್ಲಿ, ಮೊದಲನೇ ಬಾರಿ ಸೂರತ್ಕಲ್, 2ನೇ ಬಾರಿ ರಾಮನಗರ, ಈ ಒಂದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯು ಭಾಗವಹಿಸಿ ಉತ್ತಮ ಆಟವನ್ನು ಪ್ರದರ್ಶಿಸಿದ್ದಾರೆ. ಅದೇ ರೀತಿಯಾಗಿ ಸಾಂಸ್ಕೃತಿಕ ಮಾಧ್ಯಮವನ್ನು ತೆಗೆದುಕೊಂಡ್ರೆ ಅಲ್ಲೂ ಸಹಿತ ಪ್ರತಿಭಾ ಕಾರಂಜಿ, ಶೈಕ್ಷಣಿಕ ವಲಯದ ಪ್ರತಿಭಾ ಕಾರಂಜಿಯಲ್ಲಿ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 2 ಬಾರಿ ರಾಜ್ಯ ಮಟ್ಟಕ್ಕೆ, ಒಮ್ಮೆ ಬಿಜಾಪುರದಲ್ಲಿ, ಅದೇ ರೀತಿಯಾಗಿ ಮಂಡ್ಯದಲ್ಲಿರತಕ್ಕಂಥ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಮುದಗಲಿನ ಮತ್ತು ನಮ್ಮ ಶಾಲೆಯ ಹೆಮ್ಮೆಯನ್ನು ಹೆಚ್ಚಿರ್ತಕ್ಕಂಥದ್ದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಯ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಆ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮಾಡಿದ ಮುಖಾಂತರ ಅವರ ಮುಂದಿನ ಶಿಕ್ಷಣದ ವಿದ್ಯಾಭ್ಯಾಸವನ್ನ ನಾವು ಎಲ್ಲಾ ವೆಚ್ಚವನ್ನ ಭರಿಸಿ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ. ಕೆಲ ಪಾಲಕರು ಅವರು ಹಣವನ್ನ ಕೇಳಿದಲ್ಲಿ ನಮ್ಗೆ ಆರ್ಥಿಕವಾಗಿ ನೆರವನ್ನು ನೀಡಿ ಸಾಕು, ನಾವು ಓದಂತೆ ನಮ್ಮ ಮಕ್ಕಳನ್ನ ಓದಿಸುವಂತ ಹೇಳಿರ್ತಕ್ಕಂಥದ್ದು ಇದೆ. ಸೊ ಅವರಿಗೆ ಆರ್ಥಿಕ ನೆರವನ್ನು ಕೂಡ ನಮ್ಮ ಶಾಲೆ ಕಡೆಯಿಂದ ನಾವು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಸರ್ವತೋಮುಖವಾಗಿ ಆರ್ಥಿಕವಾಗಿ ನೆರವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಕ್ರೀಡಾಕೂಟ ಅಥವಾ ಪ್ರತಿಭಾ ಕಾರಂಜಿ, ಶೈಕ್ಷಣಿಕ ಎಲ್ಲ ರೀತಿಯಿಂದ ಪ್ರತಿ ವರ್ಷವೂ ಸಹಿತ ನಮ್ಮ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ನಮ್ಮ ಮಕ್ಕಳು ಮಾಡ್ತಾ ಬಂದಿದ್ದಾರೆ. ಒಂದು ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ಅಂಗವಿಕಲತೆ ಅದೇ ಹೆಚ್ಚಿನದಾಗಿ ಏನಪ್ಪಾ ಅಂತಂದ್ರೆ, ಅನಾಥ ಮಕ್ಕಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸರಿಸುಮಾರು ಒಂದು 200 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ತೆಗೆದುಕೊಳ್ಳದೆ ಅವರಿಗೆ ಶಾಲೆ ಸಮವಸ್ತ್ರ ಮತ್ತು ಇನ್ನಿತರ ಬೇರೆ ವಿದ್ಯಾರ್ಥಿಗಳು ಏನನ್ನ ಒದಗಿಸಿದ ಎಲ್ಲವನ್ನು ಅವರಿಗೆ ಕೊಟ್ಟು ನಮ್ಮ ಶಾಲೆಯಿಂದ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಸುಮಾರು 17 ವರ್ಷದಿಂದ ಮಾಡ್ತಾ ಬಂದಿದ್ವಿ. ಅದು ಇವತ್ತ ಈ ಒಂದು ವೇದಿಕೆ ಪತ್ರಿಕಾ ಭವನದಲ್ಲಿ ಇವತ್ತು ನಾವು ಅದನ್ನು ಹೇಳ್ಕೊಳ್ತಾ ಇದ್ದೀವಿ. ಇವರಿಗೆ ಕೂಡ ನಾವು ಈ ಒಂದು ವಿಷಯವನ್ನ ಹೇಳಿಲ್ಲ, ಇವತ್ತು ಆ ವಿಷಯವನ್ನು ನಾವು ಪ್ರಸ್ತುತಪಡಿಸ್ತಕ್ಕಂಥದ್ದು. ಇದು ನಮ್ಮ ಶಾಲೆಯ ಒಂದು ಸಂಪೂರ್ಣ ಮಾಹಿತಿ ಆಗಿರ್ತಕ್ಕಂಥದ್ದು. ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿ ಚೇತನ ವೀರಪ್ಪ ಹೆಚ್ಚು ಅಂಕಗಳನ್ನು ಗಳಿಸುವ ಮುಖಾಂತರ ನಮ್ಮ ಶಾಲೆಗೆ ಹೆಸರು ತಂದಿದ್ದಾರೆ. ಆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡುತ್ತೇನೆ. ನಮಸ್ಕಾರ.